ಬೇರೆ ಕಡೆನೂ ಲ್ಯಾಂಡ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಮಳೆ ಬಂತು ಅಂತೆಲ್ಲ ಒಳಗಡೆ ಹತ್ಕೋತಿದ್ದಾರೆ. ಒಬ್ಬೊಬ್ರಿಗೆ ಒಂದೊಂದು ಎಥಿಕ್ಸ್ ಅನ್ನೋದಿರುತ್ತೆ. ಸೊ ನನ್ನ ಲೈಫಲ್ಲಿ ನಾನು ಯಾವತ್ತೂ ನಾನ್ ವೆಜ್ ಮುಟ್ಟಬಾರ್ದು ಅನ್ನೋದೊಂದಿದೆ ನನ್ನ ಮೈಂಡಲ್ಲಿ. ಫಸ್ಟ್ ಟೈಮ್ ಜಿಮ್ಮಿಗೆ ಬಂದಿರೋದು, ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ಒಂಥರ ಆಯ್ತೈತೆ. ನೀವು ಟ್ರೈನರ್ ಆಗಿದ್ದೀರಾ? ಟೈಮು ಇನ್ನೊಂದು ಎಕ್ಸ್ಟ್ರಾ ದುಡ್ಡು ಬಡವ್ರ ಕಷ್ಟ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ಬೇರೆ ಕಡೆನೂ ಲ್ಯಾಂಡ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಅವತಾರ ಏನು ನೋಡ್ತಿದ್ದೀರೋ ದಿಸ್ ಇಸ್ ದ ರಿಯಲ್ ಅವತಾರ ಆಫ್ ಮೈ. ಆ್ಯಂಡ್ ನಮ್ಮಮ್ಮ ನೋಡಿ ಫುಲ್ ಅವ್ರು ಚೆನ್ನಾಗಿ ರೆಡಿ ಆಗಿದ್ದಾರೆ. ಇಲ್ಲಿಂದ ಆದಮೇಲೆ ಶಾಪಿಗೆ ಹೋಗ್ತೀರಾ, ಅದಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ನನ್ನ ಶಾಪ್ನ ನನಗಿಂತ ಸೀರಿಯಸ್ ಆಗಿ ತೊಗೊಂಡಿರೋರು ಅಂದರೆ ನಮ್ಮಮ್ಮ. ಹಂಗೇನಿಲ್ಲ ಗೈಸ್, ನಾನು ಸೀರಿಯಸ್ ಆಗಿ ತೊಗೋತೀನಿ. ಇವಾಗ ನನ್ನ ಜೊತೆ ಅಣ್ಣ ಅತ್ತಿಗೆನೂ ಬರ್ತವ್ರೆ. ಸೊ ಅವ್ರದ್ದು ಏನೇನೋ ಪ್ಲ್ಯಾನ್ಸ್ ಇದೆ, ಹಂಗಾಗಿ ನೋಡವ ಎಲ್ಲಿ ಸಿಗುತ್ತೆ, ಏನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಲೆಟ್ಸ್ ಗೋ. ಗೈಸ್ ನಮ್ಮ ಅಣ್ಣ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾವನು ಅವ್ರ ಜೊತೆ. ನನಗೆ ತಿಂಡಿ ತಿಂದೆ ಮೆಂತೆ ಮುದ್ದೆ, ಸಡನ್ನಾಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ನಾನು ಅದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಮಾರ್ನಿಂಗ್ ತಿಂಡಿ ತಿನ್ನೋದಕ್ಕೆ ಪ್ರಿಫರ್ ಮಾಡಲ್ಲ. ಸ್ಮೂತಿ ಕುಡಿದ್ಬಿಡ್ತೀನಿ. ಇವತ್ತು ಹೊಟ್ಟೆ ನೋವ್ತಾ ಇದೆ, ಅಥವಾ ಏನೂ ಮಾಡೋದು ಬೇಡ ನಂಗೆ ಆಗ್ತಾಯಿದೆ. ಬಟ್ ಇವತ್ತು ಏನೇನೋ ಪ್ಲ್ಯಾನ್ ಮಾಡಿದ್ದೀನಿ ಯಶು ಮತ್ತು ಅಣ್ಣ ನನ್ನ ಜೊತೆ. ಸೊ ಮಾಫಿಯಾ ಗೇಮ್ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ವರ್ಕ್ಶಾಪ್ಗೆ ಹೋಗ್ತಾ ಇದ್ದೀನಿ. ಅದು ಬಿಟ್ಟು ವರ್ಕ್ಶಾಪ್ ಅಲ್ಲ, ಲೈಕ್ ಸೋಷಿಯಲ್ ಗ್ಯಾದರಿಂಗ್ ಅಂತ ಹೇಳ್ಬೋದು. ಅದಾದಮೇಲೆ ಸೇಮ್ ಪ್ಲೇಸಲ್ಲೇ ನಾನು ಬಚಾಟ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಒಂದು ಸೆಷನ್ ಹೋಗಿದ್ದೆ ರೀಸೆಂಟ್ಲಿ. ಇವ್ರಿಗೂ ಕರ್ಕೊಂಡು ಹೋಗೋಣ ಸುಮ್ಮನೆ, ಇವ್ರದ್ದೇನೋ ಪ್ಲ್ಯಾನ್ಸ್ ಇತ್ತು. ಅವ್ರ ಪ್ಲ್ಯಾನ್ ಚೇಂಜ್ ಮಾಡೋದಕ್ಕೆ ನಂದೊಂದು ಸಪ್ರೇಟ್ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ಬಂದ. ಏನು ಅಂತಾನೆ ಗೊತ್ತಿಲ್ಲ, ಇವತ್ತೇ ಹೋಗೋದು. ಏನು ಏನು ಅಂತಾನೆ ಗೊತ್ತಿಲ್ಲ, ಹೆಸರೇ ಕೇಳಿಲ್ಲ. ದಟ್ ಈಸ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್. 30-40 ಎರಡು ಪಕ್ಕನೇ ಇದಾವೆ. 37-38 18 ಲಕ್ಷ ಆಗುತ್ತೆ. 30/30 30/40 30/40 30/30 ಕಾರ್ನರ್ ಸೈಟ್ ಒಂದು ಅವೈಲೇಬಲ್ ಇದೆ. ಕಾರ್ನರ್ ಬೇಕು ಅಂದ್ರೆ 30/30 ಇಲ್ಲ, ಮಿಡ್ಲಲ್ಲಿ ಬೇಕು ಅಂತಂದ್ರೆ ಸೆಕೆಂಡ್ ಥರ್ಡ್ ಸೈಟ್ ಇದೆ ಅನ್ಸುತ್ತೆ. ಕಾರ್ನರ್ ಇಲ್ಲ, ಸೆಕೆಂಡ್ ಥರ್ಡ್ ಒಟ್ಟಿಗೆ 37-38 ಬೇರೆ ಜಾಸ್ತಿ ಯಾವುದು ಇಲ್ವಾ? ಬಾ ಅಲ್ಲಿ ತೋರಿಸ್ತೀನಿ. ಜಾಸ್ತಿ ಅಂದ್ರೆ ಅದು ಹಿಂದೆ ಸಿಗುತ್ತಂತೆ, ಅದಕ್ಕೆ ಸ್ವಲ್ಪ ಹಿಂಗೆ ಕ್ರಾಸ್ ಬರುತ್ತೆ ಡೈಮೆನ್ಷನ್ ಕರೆಕ್ಟಾಗಿ. ಹಿಂಗೆ ಲೆವೆಲ್ ರೆಕ್ಟಾಂಗಲ್ ಲೆವೆಲ್ ಬರಲ್ಲ. ಇಲ್ಲಿ ಯಾವುದು ಕಾರ್ನರ್ ಇಲ್ವಾ? ಇಲ್ಲಿ ಈ ಕಡೆ ಕಾರ್ನರ್ ಯಾವುದೂ ಇಲ್ಲ. ನಿಂಗೆ ಈಗ 40-60 ಅಲ್ಲ ನೀನು ಕೇಳ್ತಿರೋದು? ಮಾಡಿದಾಗ ವಿಡಿಯೋ ಹಾಕಿರ್ತಾರೆ ಗೊತ್ತಾ. ಇವಾಗ ಮಳೆ ಬಂತು ಅಂತೆಲ್ಲ ಒಳಗಡೆ ಹತ್ಕೋತಿದ್ದಾರೆ. ನಾವು ಸೈಟ್ ನೋಡಕ್ ಹೋಗ್ಲಿಲ್ಲ, ಅಲ್ಲಿ ತನಕ ನಡ್ಕೊಂಡು ಹೋಗಿದ್ವಿ. ಇವಾಗ ಪಾಪ ಅವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಇವಾಗ ವೆಯ್ಟ್ ಮಾಡುವ ಮಳೆ ನಿಲ್ಲೋ ತನಕ. ಗೈಸ್, ದಿಸ್ ಇಸ್ ನಾಟ್ ಅ ಗುಡ್ ಸೈನ್. ನನ್ನ ಪ್ರಕಾರ ದಿಸ್ ಇಸ್ ನಾಟ್ ಅ ಗುಡ್ ಸೈನ್. ಗಾಡ್ ಇಸ್ ಟ್ರೈಂಗ್ ಟು ವಾರ್ನ್ ಅಸ್. ಏನಂತೀರಮ್ಮ? ಏನು ಹೇಳೋದಪ್ಪ, ಏನು ಹೇಳೋದು? ಏನಂತ ಡುಮ್ಮು? ಅಷ್ಟೇ ನನ್ನ ಪ್ರಕಾರ. ಎಲ್ಲೇ ಹೋಗ್ಬೇಕಾದ್ರೆ ಬ್ರೇಕ್ ಆದ್ರೆ ಈ ತರ ಏನಾದ್ರು ನಾವು ವಾಪಸ್ ಬರಂಗಾಯ್ತು ಕಾರ್ ಹತ್ರ, ದಟ್ ಮೀನ್ಸ್ ಇಟ್ಸ್ ನಾಟ್ ಅ ಗುಡ್ ಸೈನ್. ಗೈಸ್ ಮಳೆ ಬಂತು, ನನಗೆ ವಾಶ್ರೂಮ್ಗೆ ಹೋಗಂಗಾಗಿದೆ. ಹೋಗೋಣ ವಾಪಸ್ಸು ಅಂತಂದ್ರೆ ಇವ್ರಿಲ್ಲ, ನನಗೆ ಗದ್ದೆಲ್ಲೇ ಹೋಗೋ ನೀರು ಕೊಡ್ತೀವಿ ಇತ್ತವ್ರೆ. ಏನು ಹೇಳೋದು ಇವ್ರಿಗೆಲ್ಲ ನಾನು. ಎಷ್ಟು ನೋಡ್ರಿ ತಣ್ಣೀರು ಬಿಸ್ನೀರಲ್ಲ ಇದೆ ಕೊಟ್ರಿ ಇಂಥ ಜನಗಳಿಗೆ ಅವಾರ್ಡ್ಗಳನ್ನ ಕೊಟ್ರಿ ಕೊಡಕ್ ಹೋಯ್ತಾ ಇದೀನಿ ನಾನು. ಗೈಸ್ ಈ ಜಾಗ ನೋಡಿ, ನೋಡೋದಕ್ಕೆ ಎಷ್ಟು ಪ್ರಶಾಂತವಾಗಿದೆ. ಐ ಡೋಂಟ್ ಇವನ್ ಫೀಲ್ ಲೈಕ್ ಎನಿಬಡಿ ಶುಡ್ ಬಿಲ್ಡ್ ಅ ಹೌಸ್ ಹಿಯರ್, ಬಿಕಾಸ್ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ. ಎಲ್ಲ ಕಡೆ ಮನೆ ಕಟ್ಕೊಂಡು ಆಮೇಲೆ ಈ ಥರ ಏನಂತಾರೆ, ಖಾಲಿ ಜಾಗನೇ ನೋಡೋಕೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ನನಗಂತೂ. ಅದೇ ಅನಿಸ್ತಿರೋದು ನನಗೆ ಇದನ್ನು ನೋಡ್ತಾ ಇದ್ರೆ. ಇಲ್ಲೇನೋ ನಮ್ಗೆ ಯಾಕೋ ಓಕೆ ಅಂತ ಅನ್ನಿಸ್ಲಿಲ್ಲ ನನಗೆ. ಎಸ್ಪೆಷಲಿ ಚೆನ್ನಾಗಿದೆ ಜಾಗ, ಬಟ್ ನಮಗೆ ಸ್ವಲ್ಪ ಕಾರ್ನರ್ ಸೈಟ್ ನೋಡ್ತಾ ಇದ್ದೀವಿ. ಹಾಗಾಗಿ ನೋಡುವ ಇನ್ನು ಯಾಕೆ ಅರ್ಜೆಂಟ್ ಮಾಡೋದು ಅಂತ. ಇವಾಗ ಫೈನಲ್ ರೀಚ್ ಆಯಿತು. ನಾನು ಫಸ್ಟ್ ಬೇಗ ಹೋಗಿ ಸ್ನಾನಕ್ಕೆ ಹೋಗಬೇಕು. 2:15 ಇಲ್ಲಿಂದ ಹೊರಡಬೇಕಿತ್ತು. ನಮ್ಮ ಮನೆಗೆ ರೀಚ್ ಆಗಿರೋದು ಇವಾಗ 2:10 ಆಗಿದೆ. ಇನ್ನು ಬೇಗ ಹೋಗೋಷ್ಟು 2:15 ಆಗುತ್ತೆ. ಸೊ ಹೋಗಿ ಬೇಗ ಟಕಾಟಕ್ ರೆಡಿ ಅಂತ ಆಗಿ ಆಮೇಲೆ ಮಾಫಿಯಾ ಗೇಮ್ ಮಾಡೋಕ್ಕೆ ಮತ್ತು ಬಚಾಟ ಕ್ಲಾಸ್ಗೆ ಹೋಗಬೇಕು. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್, ಬಿಕಾಸ್ ಯೂಶ್ವಲಿ ಎಲ್ಲೋದ್ರು ಒಬ್ಬಳೆ ಹೋಗ್ತೀನಿ. ಅಂದರೆ ಅಣ್ಣ ಅದಕ್ಕೆ ಯಾವಾಗಲೂ ಇರಲ್ಲ. ಸೊ ಹಂಗಾಗಿ ದಿಸ್ ಟೈಮ್ ಇಟ್ಸ್ ಗೋನಾ ಬಿ ವಿತ್ ದೆಮ್. 3 ಜನ ಜಿಮ್ಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇವರು ಹೆಸ್ರಿಗಷ್ಟೇ ಬರ್ತಾ ಇರೋದು ಇವಾಗ ಸದ್ಯಕ್ಕೆ, ಸುಮ್ಮನೆ ನಮ್ಮ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ. ಫಸ್ಟ್ ಟೈಮ್ ಜಿಮ್ಮಿಗೆ ಬರ್ತಾ ಇರೋದಲ್ಲ. ಜಿಮ್ ಒಳಗೂ ಬಂದಿಲ್ವಾ? ಓಹೋ, ವಿಡಿಯೋದಲ್ಲಿ ನೋಡಿದ್ಯಾ ಅವಾಗಲಿ? ಅಷ್ಟೇ. ಇವತ್ತು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ಹಂಗಾದ್ರೆ ಹೆಂಗೆ ಅನಿಸ್ತದೆ ಯಶು? ಐ ಯು ಎಕ್ಸೈಟೆಡ್? ವರ್ಕೌಟ್ ಮಾಡಿದ್ಯಾ? ಥ್ರೆಡ್ಮಿಲ್ ಅಲ್ಲ, ಬೇಕು ಅಂದರೆ ಮಾಡಿಲ್ಲ ಅಂದರೆ ಮಾಡಬೇಡ ಅಷ್ಟೇ. ಓ ಅದೇ ಇದ್ದಿದೆ. ನಾನಿವತ್ತು
ಎಷ್ಟೊತ್ತೋ ಆಗಿದೆ ಒಂಥರ ಫೀಲ್ ಆಗ್ತಿದೆ. ಬಟ್ ನೋಡೋದು ಬರೀ 9 ಗಂಟೆ ಬೆಳಗ್ಗೆ ಮನೇಲಿ ಘಾಟ್ ಹಾಕಿದ್ದಾರೆ ಗೈಸ್. ಅದೇನು ಅಡುಗೆ ಮಾಡ್ಬೇಕಾದ್ರೆ ಅದು ಒಗ್ಗರಣೆದು ನಮ್ಮ ಮನೆ ಕ್ಲೀನ್ ಮಾಡೋಕೆ ಬರ್ತಾರಲ್ಲ ಆಂಟಿ ಡೋರ್ ಬೇರೆ ತೆಗ್ದೋಗೋರು. ನನಗೆ ಘಾಟು ನಿದ್ದೆಲ್ಲ ಘಾಟ್ ನನಗೆ ಇಮ್ಯಾಜಿನ್. ಆ್ಯಂಡ್ ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ, ಇಲ್ಲೊಂದು ಪಿಂಪಲ್ ಆಗ್ಬಿಟ್ಟಿದೆ ನನಗೆ. ಬೆಳಗ್ಗೆ ಎದ್ಬಿಟ್ರೆ ಫೇಸೆಲ್ಲ ಸ್ವೆಲ್ಲಿಂಗ್ ಆಗಿರುತ್ತೆ ಗೈಸ್. ಐ ಡೋಂಟ್ ನೋ ವೈ. ಇತ್ತೀಚೆಗೆ ಹಿಂಗೆ ಆಗ್ತಾ ಇದೆ. ಏನಕ್ಕೆ ಆಗ್ತಿರ್ಬೋದು? ಯಾರಾದರೂ ಫಿಟ್ನೆಸ್ಸಲ್ಲಿದ್ದರೆ ಕಮೆಂಟ್ ಮಾಡಿ ನೋಡುವ. ಗೈಸ್ ಇವಾಗ ವೆದರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಂದ್ರೆ ನಂಗೆ ಹಸು ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಕಾಸ್ ರಾತ್ರಿ ಜಾಸ್ತಿ ಏನೂ ತಿಂದಿರಲಿಲ್ಲ. ಇವರು ಬಿರಿಯಾನಿ ತಿನ್ನೋದು ಬೇಡ ಅಂತ ಹೇಳಿದ್ರು ನಿನ್ನೆ. ಸೊ ಹಂಗೆ ನಾನು ತಿನ್ನಕ್ಕೆ ಹೋಗಲಿಲ್ಲ. ಇವಾಗ ನನಗೆ ನಿನ್ನೆ ಆಸೆ ಆಗ್ತಿತ್ತು ಮನೆ ಮುಂದೆ ಬಿರಿಯಾನಿ ನಾನು ತೊಗೊಂಡು ಅಟ್ಲೀಸ್ಟ್ 1-2 ಗುಕ್ ತಿನ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಬಿರಿಯಾನಿ ಅಂತಂದ್ರೆ ಆಮೇಲೆ ಅವ್ರು ಏನೋ ಅನ್ಕೋಬಿಟ್ಟು. ಇಲ್ಲ ವೆಜ್ ಬಿರಿಯಾನಿನೇ ಗೈಸ್. ನಾನು ವೆಜಿಟೇರಿಯನ್, ನಿಮಗೆ ಗೊತ್ತಲ್ವಾ. ನಾನು ಏನು ಒಬ್ಬೊಬ್ರಿಗೆ ಒಂದೊಂದು ಎಥಿಕ್ಸ್ ಅನ್ನೋದಿರುತ್ತೆ. ಸೊ ನನ್ನ ಲೈಫಲ್ಲಿ ನಾನು ಯಾವತ್ತೂ ನಾನ್ ವೆಜ್ ಮುಟ್ಟಬಾರ್ದು ಅನ್ನೋದೊಂದಿದೆ ನನ್ನ ಮೈಂಡಲ್ಲಿ. ಅದೆಲ್ಲ ಮಾಡೋಕ್ಕೆ ಹೋಗಲ್ಲ ನಾವು. ಈಗ ಹೋಗುವ ಜಿಮ್ಗೆ. ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ, ಬೆಳಗ್ಗೆ ಒಳ್ಳೆ ಗಾಳಿ, ತಂಪಾದ ವಾತಾವರಣ. ಇದಕ್ಕೆ ಅಟ್ಲೀಸ್ಟ್ ಇಲ್ಲಿ ವಾಕ್ ಮಾಡೋದಕ್ಕೆ ಜಿಮ್ಮಿಗೆ ಹೋಗ್ಬೇಕಂತ ಅನ್ಸುತ್ತೆ ಅಲ್ಲ ಎಷ್ಟು. ಇನ್ಮೇಲೆ ಮಾರ್ನಿಂಗ್ ವಾಕ್ ಬರಬೇಕು. ರನ್ನಿಂಗ್ ಮಾಡೋಣ ಅನ್ಕೋತೀನಿ. ಒಬ್ಳೆ ಯಾರು ಬರ್ತಾರೆ ಅಂತ ಹೋಗ್ತಾ ಇರಲಿಲ್ಲ. ಯಾವಾಗ ಹೋಗ್ತೀರಾ? ಅಪ್ಪಾಜಿನೂ ಹಂಗೇನೆ. ಸ್ವಿಮ್ಮಿಂಗ್ ಪೂಲಲ್ಲಿ ಹೋದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಒಳ್ಳೆ ನಿದ್ದೆ ಬರುತ್ತೆ ಗೈಸ್. ಟಯರ್ಡ್ ಆಗಿರುತ್ತಲ್ಲ, ಹೊಟ್ಟೆನೂ ಹಸಿಯುತ್ತೆ ಚೆನ್ನಾಗಿ. ಗೈಸ್ ಅಂತೂ ಇಂತಿವ್ರನ್ನ ಒಳಗಡೆ ಕರ್ಕೊಂಬಂದಾಯ್ತು. ಇನ್ನೊಂದೇನಾಯ್ತು ಗೊತ್ತಾ, ದಿನದಲ್ಲಿ ಇಬ್ಬರಿಗಷ್ಟೇ ಒಂದು ಫೆಸಿಲಿಟಿಗೆ ಆಕ್ಸೆಸ್ ಇರುತ್ತೆ. ನಮ್ಮ ಯಶುಗೆ ಏರೋಬಿಕ್ಸ್ ಬುಕ್ ಮಾಡಿ ಇಲ್ಲಿ ಕರ್ಕೊಂಬಂದಿದ್ದೀವಿ. ಜುಗಾಡಿ ನೀವೇ ಅವಳನ್ನ ಅಂದರೆ ವರ್ಕೌಟೇ ಮಾಡಲ್ಲ ಅವಳು, ಸುಮ್ಮನೆ ನಮ್ಮ ಜೊತೆ ಚಿಲ್ ಮಾಡಕ್ಕೆ ಬಂದಿದ್ದಳು ಅಷ್ಟೇ. ಚಿಲ್ಲಿಂಗ್ ಯಶು. ವರ್ಕೌಟ್ ರೆಡಿ ಆಗೋದು. ಇವಾಗ ಫುಲ್ ಎಲ್ಲ ಒಂದು ರೌಂಡ್ ನೋಡ್ಕೊಂಡ್ ಬರ್ತೀನಿ. ನಾಳೆಯಿಂದ ಏನು ವರ್ಕೌಟ್ ಮಾಡ್ಬೋದು ನಾನು ಸಣ್ಣ ಆಗ್ದಂಗೆ ಅಂತ ನೋಡ್ಬೋದು. ಫಸ್ಟ್ ಟೈಮ್ ಜಿಮ್ಮಿಗೆ ಬಂದಿರೋದು. ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ಒಂಥರ ಆಯ್ತೈತೆ. ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲ. ಇವತ್ತು ನಾನೇನು ಮಾಡಿದ್ದೀನಿ ಅಂದರೆ ನನ್ನ ಕಾಲು ನೋಡಿಯಲ್ಲಿ ಶೂ ಹಾಕೋ ಬರಬೇಕಿತ್ತು. ನಂಗೆ ಅಷ್ಟು ಗೊತ್ತೇ ಆಗಲಿಲ್ಲ ನಂಗೆ ಏನು ತರಬೇಕು, ಏನು ಹಾಕೋ ಬರಬೇಕು ಅಂತ. ಆಮೇಲೆ ದನೂ ಹೇಳ್ತು ಶೂ ಹಾಕೋ ಬರೋದಲ್ವಾ, ನಾನು ಇನ್ನೊಂದಿತ್ತು ಅಂತ. ಬಟ್ ನಾಳೆಯಿಂದ ಹಾಕೊಂಡ್ಬರ್ತೀನಿ. ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡ್ತಿದ್ದಾರೆ ಇವತ್ತು. ನಾವು ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತೆಲ್ಲ ಕ್ಲೀನಿಂಗ್ ನಡೀತಾ ಇದೆ. ನಾನು ಸೆಕೆಂಡ್ ಟೈಮ್ ಜಿಮ್ಮಿಗೆ ಬರ್ತಾರೆ. ಆಫ್ಟರ್ ಲಾಂಗ್ ಟೈಮ್ ಅಲ್ವಾ? ಶೂ ಏನೋ ತಂದಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ನಿಮ್ದು? ಆಲ್ಮೋಸ್ಟ್ 3 years ಆಯ್ತಾ ಅಂತ. 3 years ಆದಮೇಲೆ ಜಿಮ್ಮಿಗೆ ಬರ್ತಾರೆ. ತುಂಬ ದಪ್ಪ ಆಗ್ಬಿಟ್ಟಿದ್ದಲ್ಲ ಮತ್ತೆ. ಗೈಸ್ ನೋಡಿ ಹೆಂಗೆ ಕಾಣಿಸ್ತದೆ ಇಲ್ಲಿಂದ ಅಂತ. ಯಾವುದೋ ಬೇರೆ ಕಡೆ ಬಂದಿದ್ದೀವಿ ಅಂತ ಅನ್ಸುತ್ತೆ ಇಲ್ಲಿಗೆ ಬಂದಾಗ ಅಲ್ವಾ ಡುಮ್ಮು? ಒಳಗಡೆ ಫುಲ್ ಕವರ್ ಆಗಿದೆ, ಎಲ್ಲೂ ಗಾಳಿ ಆಡಲ್ಲ ಇಲ್ಲಿ. ನಾನು ನೋಡಿ ಅಲ್ಲಿ ಮಿರರಲ್ಲಿ ಕಾಣಿಸ್ತಿದ್ದೀನಿ, ಹೆಂಗೆ ಕಾಣಿಸ್ತಿದ್ದೀನಿ ಅಂತ ತಗೊಳ್ಳಿ. ಬೆದರ್ಗೊಂಬೆ ಹೆಂಗೆ ಕಾಣಿಸ್ತಿದ್ದೀನಿ ನಾನು. ಫುಲ್ ಅದಕ್ಕೆ ಗೈಸ್ ನೋಡಿ ಅಲ್ಲಿ ಕರ್ಕೊಂಡೋಗಿ ವರ್ಕೌಟ್ ಮಾಡಿಸ್ತಾ ಇದ್ದಾರೆ. ಇವಾಗ ಧನು ಟ್ರೈನರಾ? ಇಲ್ಲಪ್ಪ, ಇವಾಗ ಧನು ಟ್ರೈನರಾ? ನೀವು ಟ್ರೈನರ್ ಆಗಿದ್ದೀರಾ? ಬಡವ್ರ ಕಷ್ಟ ಯಾರಿಗೆ ಹೇಳೋದು? ತುಂಬಾ ಶ್ರೀಮಂತರು ನಾವು. ದುಡ್ಡಿಲ್ಲ. ದುಡ್ಡು ನಮ್ಮ ಹತ್ರ ಬಂದಿಲ್ಲ ಅಷ್ಟೇ. ಅರ್ಧ ಬಂದಿದೆ, ಅರ್ಧ ಬರೋದು ಬಾಕಿ ಇದೆ. ಬರುತ್ತೆ ವಿತ್ ಟೈಮ್. ತುಂಬ ದಿನದಿಂದ ಬಂದಿರ್ಲಿಲ್ವಲ್ಲ, ಎನರ್ಜಿ ಕಮ್ಮಿ ಆಗಿದೆ. ಗೈಸ್ ಫುಲ್ ಚಿಲ್ಲ ಕುತ್ಕೊಂಡು ಮಾಡ್ತಿದ್ದ. ಇವಾಗ ನಾವು ನೋಡ್ಬಿಟ್ಟು ನೋಡಿ ಹಿಂಗೆ ಹಿಡ್ಕೊಂಡು ಕೂತಿದ್ದನು. ಏನೋ ಜಿಮ್ಮಿಗೆ ಆಟಾಡೋಕೆ ಬರ್ತಾರೆ ಗೈಸ್ ನೋಡಿ. ಇದಕ್ಕೆ ಬಾಡಿ ಆಗ್ತಾ ಇಲ್ಲ ಜನಗಳದು. ಐ ಆಮ್ ಬ್ಯಾಕ್. ಇನ್ನು ಜಿಮ್ಮಿಗೆ ಬಂದು 1 ದಿನ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿಲ್ಲಿ ಶೂಸ್ ನೋಡ್ಕೊಂಡು ಕೂತವ್ರು ಯಾವ್ದು ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಗೈಸ್ ಅಂತೂ ಇಂತೂ ವರ್ಕೌಟ್ ಆಯಿತು ನಮ್ಮದು. ನಾನು ಇವಾಗ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೋತೀನಿ. ಅಂದರೆ ಸ್ವಲ್ಪ ಎಡ್ಜಸ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೋತ್ ಆಗಿದೆ. ಇನ್ನೊಂದೇನಂದರೆ ನನ್ನ ಕರ್ಲಿ ಹೇರ್ ಬರ್ತಿರೋದ್ರಿಂದ ಸ್ಟ್ರೈಟ್ ಎಲ್ಲ ಕಾಣಿಸ್ತದೆ ಇಲ್ಲ ಕೆಳಗಡೆ. ಸೊ ಸ್ಟ್ರೈಟ್ ಹೇರ್ ಹೋಗ್ಬಿಡ್ಲಿ, ಸ್ವಲ್ಪ ಕಟ್ ಮಾಡಿಸೋಣ ಅಂತ. ನಮ್ಮ ಅಣ್ಣ ಅವನೇ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ. ಅದಕ್ಕೆ ಇಲ್ಲ ಸಲೂನಲ್ಲಿ ಕೆಲಸ ಕೊಡಿಸ್ತಿದ್ದ ಅಂತಿದ್ದಿದ್ದು ಅವನಿಗೆ. ಹಾಂ, ಮೆಟ್ಲತ್ಸಿ ಇಳಿಸಿ ಹಿಂಡಿ ಹಿಪ್ಪೆ ಮಾಡ್ತಾವಳ ನನ್ನ.
हाँ उसके बाद स्पा होगा. ಮಚ್ಚೆನಾ ಮಚ್ಚೆ ಇಲ್ಲ ಇದು ನಾನು ಕಡೆ ಬರ್ತೀನಿ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a little. ಗೈಸ್ ಇವಾಗ ನಂದು ಆಲ್ಮೋಸ್ಟ್ ಸ್ಪಾ ಆಗ್ತಾ ಬಂತು. ಕ್ರೇಜಿ ಮಸಾಜ್ ಮಾಡಿಕೊಟ್ರು. ಐ ಜಸ್ಟ್ ಫೆಲ್ಟ್ ಸೋ ನೈಸ್ ಅಂತ ಹೇಳ್ಬೋದು. ಯಶೆಲ್ಲ ಕೂತ್ಕೊಂಡಿದ್ದೆ ನೋಡಿ. ಯಶು ದುಬೈಲಿ ನಾನು ಈ ಕಡೆ ವಿಡಿಯೋ ಮಾಡ್ತೀನಿ, ನೀವು ಆ ಕಡೆ. And there ain't a palm tree inside, but there's not a cloud in your blue eyes. If we need a drink, I'll be the bartender. I got a fifth of Patron and a blender, baby, slipping on a swimsuit. ಗೈಸ್ ನಮ್ಮ ಅಣ್ಣ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಕಳೋನು. ಇವಾಗ ನೋಡಿ ಇಲ್ಲಿ ಮೂಟೆ ಎತ್ಕೊಂಡು ಹೋಗ್ತಾನೆ. ತೆಂಗಿನಕಾಯಿ ಮೂಟೆ ಎತ್ಕೊಂಡು ಹೋಗ್ತಾನೆ. ಸೊ ಗೈಸ್ ಫೈನಲಿ ಇವಾಗ ನನ್ನ ಹೇರ್ ಕಟ್ ಆಯಿತು. ಆ್ಯಂಡ್ ಏನು ಸಾಕಾದಾಗ ಮಸಾಜ್ ಮಾಡಿದ್ರು ಗೊತ್ತಾ, ಐಮ್ ಸ್ಟಿಲ್ ನಾಟ್ ಓವರ್ ಇಟ್. ಮುಂಚೆ ಎಷ್ಟು ನಿದ್ದೆ ಬರ್ತಿತ್ತು ಅದಕ್ಕಿಂತ ಜಾಸ್ತಿ ನಿದ್ದೆ ಬರ್ತಿದೆ. ಸೊ ಐಮ್ ಜಸ್ಟ್ ಥಿಂಕಿಂಗ್ ಐ ಜಸ್ಟ್ ಸ್ಲೀಪ್ ಫಾರ್ ಅ ಲಿಟಲ್ ಲಾಂಗರ್ ಅಂತ ಅನ್ನಿಸ್ತಿದೆ. ಐ ಡೋಂಟ್ ನೋ. ಇವತ್ತು ಮೇ ಬಿ ಪೂಲ್ ಏನಾದ್ರು ಓಪನ್ ಇದ್ದರೆ ಪೂಲಿಗೆ ಹೋಗೋಣ ಅಂದ್ಕೊಂಡೆ. ಬಟ್ ಮಂಡೇಸ್ ಪೂಲ್ ಕ್ಲೋಸ್ ಇರುತ್ತೆ. ಸೊ ಹಾಗಾಗಿ ಮೇ ಬಿ ನಾಳೆ ಹೋಗ್ಬೇಕು ಫ್ಯಾಮಿಲಿ ಜೊತೆ. ಇವತ್ತೇನು ಮಾಡೋದು ನೋಡೋಣ. ಇದೊಂಥರ ಲೇಸಿ ಡೇ ಅಂತ ಅಂದ್ಕೊಳ್ಳಿ. ಇದಕ್ಕಿಂತ ಮುಂಚೆ ಮಾಫಿಯಾ ಗೇಮ್ನ ಆಡಿದೆ. ಸೊ ಅದನ್ನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಅಣ್ಣ ಅದಕ್ಕೆ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಸೊ ಈಗ ಬಚಾಟ ಡ್ಯಾನ್ಸ್ ಕ್ಲಾಸ್ ನಡೀತಾ ಇದೆ ಇಲ್ಲಿ. ಇದು ನನ್ನ ಸೆಕೆಂಡ್ ಬಚಾಟ ಕ್ಲಾಸ್ ಅಂತ ಹೇಳ್ಬೋದು. ನನಗೆ ಡ್ಯಾನ್ಸ್ ಅಂದರೆ ಮೊದಲೇ ಇಷ್ಟ. ಹಾಗಾಗಿ ಯಶು ಅಣ್ಣನ ಎಲ್ಲರೂ ಕರ್ಕೊಂಬಂದೆ. ಬಟ್ ಅವರು ಡ್ಯಾನ್ಸ್ ಮಾಡಲಿಲ್ಲ. ಆ್ಯಂಡ್ ನನಗೆ ಡ್ಯಾನ್ಸ್ ಮಾಸ್ಟರ್ ಕೂಡ ಫ್ರೆಂಡ್ ಆದರು. ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ಪರಿಚಯ ಆಗಿದ್ರಿಂದ ನಾವು ಕಂಫರ್ಟಬಲಾಗಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಅಲ್ಲೇ ನಿಯರ್ ಬೈ ಪ್ಲೇಸ್ಗೆ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಅಣ್ಣ ಅದಕ್ಕೆ ಎಲ್ಲರೂ ಹೋದ್ವಿ. ನಮ್ಮ ಜೊತೆಗೆ ನಮ್ಮ ಡ್ಯಾನ್ಸ್ ಕೋಚ್ನ ಕೂಡ ಕರ್ಕೊಂಡು ಹೋದ್ವಿ. ಬನ್ನಿ ಮಜಾ ಮಾಡುವ ಅಂತ ಹೇಳ್ಬಿಟ್ಟು, ಚಿಲ್ ಮಾಡುವ ಅಂತ ಹೇಳ್ಬಿಟ್ಟು. ಸೊ ಅವರು ಆರ್ಡ್ರ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು. ದಟ್ಸ್ ಮೋಸ್ಟ್ ಆಫ್ ದ ಡೇ ಅಂತ ಹೇಳ್ಬೋದು. ಯಶು ಮತ್ತು ಅಣ್ಣ ಏನೇನೋ ಮಾತಾಡೋದ್ರಲ್ಲಿ ಬ್ಯುಸಿ ಇದ್ರು ಒಟ್ಟಿನಲ್ಲಿ. ಅದಾದಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಗರ್ಲ್ಸ್ ನೈಟ್ನ ಎಂಜಾಯ್ ಮಾಡಿದೆ. ನನ್ನ ಫ್ರೆಂಡ್ ಕಿರಣ್ ಮತ್ತು ಪ್ರಿಯಾಂಕಾ ತಿಮೇಶ್ ಅಷ್ಟನ್ನು ಗೊತ್ತಿಲ್ಲ, ಶೀಸ್ ಅನ್ ಆ್ಯಕ್ಟ್ರೆಸ್. ಸೊ ನಾವೆಲ್ಲ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದಾದಮೇಲೆ ನಮ್ಮ ಪೋಕು ಮರಿಗೆ ವಾಕ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಮ್ಮಪ್ಪ ಕೂಡ ಶಾಪಿಂದ ಬಂದಿದ್ರು. ಸೊ ಹಾಗಾಗಿ ಡೈರೆಕ್ಟಾಗಿ ಅಲ್ಲಿಗೆ ಬಂದರು. ಅಣ್ಣಂಗೆ ಫೋನ್ ಮಾಡಿ ಮಾತಾಡ್ಕೊಂಡಿದ್ರು ಅನ್ಸುತ್ತೆ. ಸೊ ಅವ್ರಿಗೆ ಗೊತ್ತಾಗಿದೆ ನಾವಿಲ್ಲ ವಾಕ್ ಮಾಡ್ತಾ ಇದ್ವಿ ಅಂತ. ಆ್ಯಂಡ್ ಪೋಕು ನೋಡಿ ಎಷ್ಟು ಖುಷಿಯಾಗಿ ಅಪ್ಪ ಹತ್ರ ಹೋಗ್ತಿದ್ಲು ಅಂತ. ನಮ್ಮಪ್ಪ ಎಷ್ಟು ಎದುರಿಸ್ತಾರೋ ಅವಳಿಗೂ ಗೊತ್ತು ಅಷ್ಟೇ ಪ್ರೀತಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೈಸ್ ಡಾಗ್ಸ್ ಆರ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು